ಕೆಲವು ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡುವಂಥ ಸೆಕ್ಷನ್ಸ್ ಕೂಡ ಇದ್ದಾವೆ. ಅಂಥದ್ದಿದ್ದರೆ ಅರೆಸ್ಟ್ ಮಾಡ್ತೀವಿ. ಕೆಲವರಲ್ಲಿ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಬಿಡಲಿಕ್ಕೆ ಪ್ರಾವಿಷನಿಂಗ್ ಇದೆ. ಮತ್ತು ಇದು ಮುಂದುವರೆದು ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆಗುತ್ತೆ. ಆಮೇಲೆ ಅಂಥವ್ರ ಮೇಲೆ ಅಕಸ್ಮಾತ್ ಯಾರ ಮೇಲಾದರೂ ರೌಡಿ ಶೀಟ್ಗಳಿಲ್ಲ ಅನ್ನೋದಾದರೆ ಅಂಥವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡುವಂಥದ್ದಾಗುತ್ತೆ. ಅಗತ್ಯ ಬಿದ್ದರೆ ಅವರೇನಾದರೂ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಭಾಗಗಳ ಚಟುವಟಿಕೆಗಳಲ್ಲಿ ಏನಾದರೂ ಇದ್ದರೆ ಅದನ್ನು ಕೂಡ ಅವರ ಒಂದು ಕ್ರಿಮಿನಲ್ ಡಾಕ್ಯುಮೆಂಟೇಷನ್ ಮಾಡಲಾಗುತ್ತೆ. ಮತ್ತು ಬೇರೆ ಬೇರೆ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಅಲ್ಲ, ಈಗ ಪ್ರಕರಣ ದಾಖಲು ಮಾಡ್ಕೊಂಡ್ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡ್ಮೇಲೆ ಅದು ಸಬ್ಸಿಕ್ವೆಂಟ್ ಆ್ಯಕ್ಷನ್ ಅದೆಲ್ಲ ಇರುತ್ತೆ. ಪ್ರಕರಣ ದಾಖಲು ಮಾಡಿಕೊಂಡು ನಾವು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಅಕೌಂಟ್ ಕ್ಲೋಸ್ ಮಾಡೋದಕ್ಕಿರ್ಬೋದು, ಇನ್ಯಾಕ್ಟಿವ್ ಮಾಡಲಿಕ್ಕಿರ್ಬೋದು, ಅಥವಾ ಅಕೌಂಟ್ಗಳನ್ನು ಬ್ಲಾಕ್ ಮಾಡಲಿಕ್ಕೆ ಇರೋದು ಅವೇನೇನು ಅವಕಾಶ ಇದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಲಾಗುತ್ತೆ. ಇದು ಭಾಳ ಒಳ್ಳೆಯ ಪ್ರಶ್ನೆ. ಈಗ ತಮಗೆಲ್ಲ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಡಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ದೀವಿ ಅಂತ ಭಾಳಷ್ಟು ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ. ನಮ್ಮ ಹಿರಿಯ ಅಧಿಕಾರಿಗಳು, ಇವನ್ ಗೃಹ ಮಂತ್ರಿಗಳು ಕೂಡ ಭಾಳಷ್ಟು ಬಾರಿ ಹೇಳಿದ್ದಾರೆ. ಇದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅನ್ನುವಂಥದ್ದು ಮೊದಲು ಜಿಲ್ಲಾ ಮಟ್ಟದಲ್ಲಿ ಅಥವಾ ಘಟಕದ ಹಂತದಲ್ಲಿ ಒಂದಿರ್ತಾ ಇತ್ತು. ಇವಾಗ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ಯೂನಿಟ್ ಇಟ್ಕೊಂಡು ಅದರಲ್ಲಿ ಒಂದು 4 ಜನ ಮೇಂಟೈನ್ ಮಾಡುವಂಥದ್ದು ಮೊದಲು ಮಾಡ್ತಾಯಿದ್ರು. ಲಾರ್ಜ್ಲಿ ನಾವು ಲಾ ಆ್ಯಂಡ್ ಆರ್ಡರ್ ಆ್ಯಂಗಲಲ್ಲಿ ಏನಾದರೂ ಪೋಸ್ಟ್ಗಳು ಹಾಕುವಂಥದ್ದು, ಕಮೆಂಟ್ ಮಾಡುವಂಥದ್ದು, ವೀಡಿಯೋ ಶೇರ್ ಮಾಡುವಂಥದ್ದು, ಈ ಥರದ್ದಿದ್ದರೆ ಅಂಥವನ್ನ ಸ್ಪೆಸಿಫಿಕ್ಕಾಗಿ ನಾವು ಟಾರ್ಗೆಟ್ ಮಾಡಿಕೊಂಡು ಸೂಪರ್ವಿಷನ್ ಮಾಡ್ತಾಯಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಮಾನ್ಯ ಗೃಹ ಮಂತ್ರಿಗಳು ನೀಡಿರೋ ಒಂದು ಡೈರೆಕ್ಷನ್ ಮೇಲೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಈಗ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಗಾ ಘಟಕವನ್ನು ಮಾಡಿದ್ದೀವಿ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಪ್ರತಿ ಪೊಲೀಸ್ ಸ್ಟೇಷನ್ಲಿರುತ್ತೆ. 2 ಸಿಬ್ಬಂದಿಗಳು ಆ ಒಂದು ಕೆಲಸವನ್ನು ಮಾಡ್ತಾರೆ. ಅದನ್ನು ಸೂಪರ್ವೈಸ್ ಮಾಡಲಿಕ್ಕೆ ಇಮಿಡಿಯೇಟ್ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಅಲ್ಲಿಗೆ ನಮ್ಮ ಸುಮಾರು 22 ಸ್ಟೇಷನ್ಗಳೇನಿದ್ದಾವೆ ಅದರಲ್ಲಿ ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ಸು, ಟ್ರಾಫಿಕ್ ಸ್ಟೇಷನ್ಸು, ವಿಮೆನ್ ಪೊಲೀಸ್ ಸ್ಟೇಷನ್ನು, ಆಮೇಲೆ ಸೆನ್ ಪೊಲೀಸ್ ಸ್ಟೇಷನ್ನು, ಇದೆಲ್ಲ ಸೇರಿ ಒಂದು 22 ಪೊಲೀಸ್ ಸ್ಟೇಷನ್ ಇದೆ. ಪ್ರತಿ ಠಾಣೆಯಲ್ಲಿ 2 ಸಿಬ್ಬಂದಿ ಮತ್ತು ಒಬ್ಬರು ಅಧಿಕಾರಿ ಈಗ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಮಾಡ್ತಾರೆ. ಹಂಗಾಗಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ಗಿಂತ ಹೆಚ್ಚಾಗಿ ಇವಾಗ ನಮಗೆ ಅತ್ಯಂತ ಅವಶ್ಯಕತೆ ಇರುವಂಥದ್ದು ಈ ಥರ ರೌಡಿ ಚಟುವಟಿಕೆ, ವೈಲೆನ್ಸ್ ಕ್ರಿಯೇಟ್ ಮಾಡುವಂಥದ್ದು, ವೈಲೆನ್ಸ್ ಪ್ರಮೋಟ್ ಮಾಡುವಂಥದ್ದು, ಅದೇ ರೀತಿ ಬೇರೆ ಬೇರೆ ಇಂಡಿವಿಜುವಲ್ಸ್ಗೆ ಅಥವಾ ಕೆಲವು ಅಕೌಂಟ್ದಾರ ಯಾವುದೋ ಒಂದು ಪೋಸ್ಟ್ ಆಗಿದ್ರೆ ಅವ್ರಿಗೆ ಅಲ್ಲಿ ಥ್ರೆಟ್ ಮಾಡುವಂಥದ್ದು, ಆ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ಅದನ್ನು ನಿಗಾ ವಹಿಸುವಂಥ ಕೆಲಸ ಮಾಡಲಿದ್ದಾರೆ. ಸುಮಾರು 700 ಅಂಥ ಅಕೌಂಟ್ಗಳನ್ನು, ಸುಮಾರು 700ರಷ್ಟು ಅಂಥ ಅಕೌಂಟ್ಗಳು ಯಾರು ಪೋಸ್ಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ ಮತ್ತು ಕಮೆಂಟ್ ಮಾಡುವಂಥದ್ದು ತುಂಬ ಅಬ್ಜೆಕ್ಷನಬಲ್ ಅನ್ನುವಂಥದ್ದು. ಉದಾಹರಣೆ ಅಂತಂದರೆ, ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಆ ಇನ್ಸಿಡೆಂಟಿಗೆ ಯಾರು ಅಫೆನ್ಸ್ ಮಾಡಿರ್ತಾನೆ, 307 ಮಾಡಿರ್ತಾನೆ, ಅಂದರೆ ಅಟೆಂಪ್ಟ್ ಟು ಮರ್ಡರ್ ಮಾಡಿರ್ತಾನೆ, ಅಥವಾ ಡಕೈಟಿ ಮಾಡಿರ್ತಾನೆ, ರಾಬರಿ ಮಾಡಿರ್ತಾನೆ, ಡ್ರಗ್ ಪೆಡ್ಲಿಂಗ್ ಮಾಡಿರ್ತಾನೆ, ಅಂಥವ್ನು ಸ್ವಲ್ಪ ಪ್ರಾಮಿನೆಂಟ್ ಇದ್ದಾನೆ ಅನ್ನೋ ಕಾರಣಕ್ಕೆ ಅಂಥವನ್ನ ಗ್ಲೋರಿಫೈ ಮಾಡಿಬಿಟ್ಟು ಅವ್ನ ಆಪೋಸಿಟ್ ಯಾರು ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅವ್ರದ್ದು ಗ್ಯಾಂಗ್ ಫುಲ್ ನಿರ್ನಾಮ ಮಾಡಬೇಕು, ಅವ್ರ ಮನೆಗಳಿಗೆ ಬೆಂಕಿ ಹಚ್ಚಬೇಕು, ಈ ಥರದ್ದೆಲ್ಲ ಪೋಸ್ಟ್ ಮಾಡಿರುವಂಥದ್ದು, ಕಮೆಂಟ್ಸ್ ಮಾಡಿರುವಂಥದ್ದು ಕಂಡು ಬಂದಿದೆ. ಹಂಗಾಗಿ ಇದೊಂದು ನಿರಂತರ ಪ್ರಕ್ರಿಯೆ. ಸದ್ಯಕ್ಕೆ ನಮ್ಮ ಅಧಿಕಾರಿಗಳು ಕಳೆದ ಒಂದು 15-20 ದಿವಸದಿಂದ ನಿರಂತರವಾಗಿ ಚಟುವಟಿಕೆಯನ್ನು ಗಮನಿಸಿ ಮತ್ತು ಡಾಕ್ಯುಮೆಂಟೇಷನ್ ಮಾಡಿ ವಿವರಗಳನ್ನು ತಗೊಂಡು ಲೀಗಲ್ ಒಪಿನಿಯನ್ ತೊಗೊಂಡು ಒಟ್ಟು ಇವತ್ತು 28 ಪ್ರಕರಣಗಳು, ಸುಮಾರು 58ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ವಾಲ್ವ್ ಆಗಿರುವಂಥದ್ದು, ಮತ್ತು ಸುಮಾರು 700ರಷ್ಟು ಈ ಥರ ಚಟುವಟಿಕೆಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡೋವಂಥ ಅಥವಾ ಪ್ರಾಪಗೇಟ್ ಮಾಡುವಂಥ ಅಕೌಂಟ್ಗಳ ಮೇಲೆ ನಾವು ಒಟ್ಟು 28 ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ದೀವಿ. ಈ ಪ್ರಕರಣಗಳ ಸಂಖ್ಯೆ ಮುಂದಿನ ದಿನ ಹೆಚ್ಚುತ್ತೆ. ಮತ್ತು ಯಾರು ಈ ರೀತಿ ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮತ್ತು ಪೋಸ್ಟ್ ಮಾಡೋದು, ಅಪ್ಲೋಡ್ ಮಾಡೋದ್ರ ಮುಖಾಂತರ ಸಾರ್ವಜನಿಕ ನೆಮ್ಮದಿಯನ್ನು ಭಂಗ ಮಾಡುವಂಥದ್ದು ಮತ್ತು ಭಯ ಉಂಟು ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಕೋತಾರೆ, ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಸರ್, ಈಗ ರೌಡಿ ಶೀಟರ್ಗಳು ಕೆಲವೊಂದು ರಾಜಕಾರಣಿಗಳನ್ನು ಹಿಂದೆ ಬೆಂಬಲ